ಕರ್ನಾಟಕ ರಾಜ್ಯದ ಬೆಳಗಾವಿಯ 2ನೇ ರಾಜಧಾನಿ ಆಗ್ಬೇಕನ್ನುವಂತ ಸಾಕಷ್ಟು ಬಾರಿ ಹೋರಾಟ ನಡೆದಿದೆ. ಸುಮಾರು ವರ್ಷಗಳಿಂದ 2ನೇ ರಾಜಧಾನಿ ಬಗ್ಗೆ ಬಹಳ ಬೆಳಗಾವಿಯ ತುಂಬಾ ಸಂತೋಷವಾಗಿ ಮಾಡ್ಬೇಕನ್ನುವಂತ ಸರ್ಕಾರಕ್ಕೆ ಸಾಕಷ್ಟು ಬಾರಿಯನ್ನು ಹೋರಾಟ ಮಾಡಿದಾರು. ಆದ್ರೂ ಕೂಡ ಬೆಳಗಾವಿ ವಿಷಯ ನಡೆದಿದ್ದೇನೆಂದ್ರೆ, ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಇವರು ಪ್ರತಿ ಒಂದೊಂದು ವಿಷಯವನ್ನು ಹೊರಗೆ ತೆಗಿತಾ ಇದಾರಲ್ಲ, ನಮ್ಮ ಕರ್ನಾಟಕ ಸರ್ಕಾರ ಇವ್ರ ಮೇಲೆ ನೇರವಾಗಿ ಕ್ರಮವನ್ನು ತಗೊಳ್ಬೇಕು. ಈಗ ಉದ್ಧವ್ ಠಾಕ್ರೆ ಮಗ ಆದಿತ್ಯ ಠಾಕ್ರೆ ಅಂತ ಹೇಳಿ ಅವನ ಹೆಸರು, ಆದಿತ್ಯ ಠಾಕ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇನೆ ಅಂತೇಳಿ. ಕರ್ನಾಟಕ ಬೇಡ, ಮಹಾರಾಷ್ಟ್ರ ಬೇಡ, ಬೇರೆ ರಾಜ್ಯ ಮಾಡೋಣ ಅಂತ ರಾಷ್ಟ್ರಪತಿ ಅವರಿಗೆ ಜಾರಿ ಮಾಡ್ಬೇಕನ್ನುವಂತ ನಾನು ಮನವಿ ಮಾಡ್ತೇವೆ. ಅದನ್ನ ಮಾಡಿದೆ ಅಂತ ರಾಷ್ಟ್ರಪತಿ ಅವರಿಗೆ ನೀವು ಮನವಿ ಮಾಡಿದ್ರು ಕೂಡ ಕನ್ನಡಿಗರು ಬಿಟ್ಟು ಕೊಡೋದಿಲ್ಲ. ಮೊದಲನೇದಾಗಿ ಕನ್ನಡಿಗರು ಮರಾಠಿಗರು ಒಂದಾಗಿ ಕರ್ನಾಟಕದಲ್ಲಿ ಬೆಳೀತಾ ಇದ್ದಾರೆ. ಯಾಕಂದ್ರೆ ನಾವು ಮರಾಠಿಗರ ಮೇಲೆ ವಿರೋಧ ಅಂತಲ್ಲ, ಮರಾಠಿಗರನ್ನು ಕನ್ನಡಿಗರು ಹೋದಾರೆ. ಸಾಕಷ್ಟು ಅವ್ರಿಗೆ ಕರ್ನಾಟಕ ಬೇಕಾಗಿದೆ. ಕರ್ನಾಟಕದಲ್ಲಿ ಇದ್ದಂತ ಮಹಾರಾಷ್ಟ್ರದಲ್ಲಿಲ್ಲ. ಮೊದಲನೇದಾಗಿ ಮಹಾರಾಷ್ಟ್ರದಲ್ಲಿ ಸರಿಯಾಗಿ ನೀವು ನಿಮ್ಮ ಮಹಾರಾಷ್ಟ್ರದ ಸುಧಾರಣೆ ಮಾಡ್ಕೊಳ್ಳಿ. ಬೆಳಗಾವಿಗೆ ಏನು ಬೆನ್ನು ಹಚ್ಚಿದಿರಿ ನೀವು? ಯಾಕೆ ಬೆಳಗಾವಿ ನಮಗೆ ಬೇಕು ನಿಮಗೆ ಬೇಕು ಏನಿದ್ರು ಅದಕ್ಕೇನು ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿದೆಯಲ್ಲ, ಕರ್ನಾಟಕ ಅಂತಾನೆ ಆಗಿದೆ. ಮತ್ತು ನೀವು ಮಹಾರಾಷ್ಟ್ರ ನಮ್ದು ನಿಮ್ದು, ಈ ಮಹಾರಾಷ್ಟ್ರ ಬೇಡ ಕರ್ನಾಟಕ ಬೇಡ ಬೇರೆ ರಾಜ್ಯ ಮಾಡ್ತಾನೆ ಅನ್ನೋಂತ ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಇನ್ ನಿಮ್ಮ ಆಸ್ತಿನೂ ಅಲ್ಲ. ಅದಕ್ಕಾಗಿ ನೀವು ಇಲ್ಲಿ ಅಂದ್ರೆ ಬಂದ್ರು ಕರ್ನಾಟಕ ಸರ್ಕಾರಕ್ಕೆ ನಾವು ನೇರವಾಗಿ ಮೇಲೆ ಕ್ರಮವನ್ನು ತಗೊಳ್ಬೇಕು. ಇಲ್ಲಿ ಒಂದು ಬಂದ್ರೆ ಅವನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕುವಂತ ಕೆಲಸ ಮಾಡ್ಬೇಕಂತ ನಾವ್ ಹೇಳ್ತಾ ಇದ್ವಿ. ಯಾಕೆ ನೀವು ಮಹಾರಾಷ್ಟ್ರದ ಮೊದಲನೇದಾಗಿ ಸುಧಾರಣೆ ಮಾಡ್ಕೊಳ್ಳಲ್ಲ, ಬೆಳಗಾವಿಗೆ ಬೆನ್ನು ಹಚ್ಚಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಮೊದಲನೇದೇ ನಿಮ್ದು ಸರಿಯಾಗಿ ತೊಳ್ಕೊಳಕ್ ಕಳ್ಕೊಳ್ಳಿ. ಬೇರೆದಾರನ್ನ ತೊಳೆಯುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಇದ್ದಂತ ನಿಮ್ಮ ಮಹಾರಾಷ್ಟ್ರ ಬಸ್ ಹೊಸ ಮೊದಲು ಕಳಿಸ್ಬಿಡಿ. ಇಲ್ಲಿ ಆ ಡಕೋಟಾ ಬಸ್ ಅನ್ನು ಕಳಿಸ್ಕೊಡ್ತಾ ಇದ್ರಿ, ನೋಡಿದ್ರೆ ಆ ಗಾಡಿಯೊಳಗೆ ಯಾರು ಹತ್ತೋದಿಲ್ಲ. ನಿಮ್ಮ ಜನನ ಹತ್ತಬೇಕಾದ್ರೆ ಕರ್ನಾಟಕ ಬಸ್ ನಲ್ಲಿ ಹತ್ತೋಗ್ತಾರ. ಮೊದಲನೇದಾಗಿ ಮಹಾರಾಷ್ಟ್ರ ಹೊಸ ಬಸ್ ಅನ್ನು ಇಲ್ಲಿ ಹಾಕಿ ತೋರಿಸ್ಕೊಳ್ಳಂತ ನಿಮ್ ಸರ್ಕಾರಕ್ಕೆ ಮನವಿ ಮಾಡ್ಕೊ. ಬಿದ್ದದು ಬೆಳಗಾವಿ ಬೇರೆ ರಾಜ್ಯ ಮಾಡ್ತೇವೆ ಆ ರಾಜ್ಯ ಮಾಡ್ತೇವೆ ಅನ್ನೋದು ಇದನ್ನೆಲ್ಲ ದೂರಿಂದ ಮಾತು ದೂರಕ್ಕೆ ಬಿಡಿ. ನಿಮ್ಮೆಲ್ಲ ಸರಿಯಾಗಿ ನೀವು ಮಾಡ್ಕೊಂಡ್ರಿ ಅಂದ್ರೆ ನಮ್ಮ ರಾಜ್ಯಕ್ಕೆ ನಾವು ಕೊಡಕ್ಕೆ ಇದನ್ನಿಲ್ಲ. ಮೊದಲು ನಿಮ್ಮಂತ ಜನರನ್ನ ನಾವು ಇಲ್ಲಿ ಇಟ್ಕೊಳಕ್ ಗಟ್ಟಿ ಅದೇವಿ. ನಿಮ್ಮಂತ ಜನರನ್ನ ಇಟ್ಕೊಂಡು ನಾವು ಇಲ್ಲಿ ಬದುಕಕ್ಕೆ ಮುಂದೆ ಮಾಡಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡಾರ. ಶಿವಸೇನೆ ಸಂಘಟನೆ ಸಂಪೂರ್ಣ ಬ್ಯಾನ್ ಆಗ್ಬೇಕು.